ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಲ್ಮೋಸ್ಟ್ ಎಲ್ಲರಿಗೂ ಪ್ರಿಯವಾಗಿರುವಂಥ ಟಿಫನ್ ಅಂತ ಹೇಳ್ಬೋದು. ಹಾಗಿದ್ರೆ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫಸ್ಟು ನಾನು ಇದೇ ಕಪ್ಪಲ್ಲಿ 3 ಕಪ್ನಷ್ಟು ನಾನು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ಅಳತೆ ಯಾವಾಗಲೂ ಕರೆಕ್ಟಾಗಿದ್ದರೆ ನಾವು ಮಾಡುವಂಥ ರೆಸಿಪಿನೂ ಕರೆಕ್ಟಾಗೇ ಬರುತ್ತೆ. ಸೊ ನೋಡಿ, ಇದರಲ್ಲೇ ನಾನು ಇವಾಗ 3 ಕಪ್ಪು ರೇಷನ್ ಅಕ್ಕಿನ ಹಾಕಿದ್ದೀನಿ. ನೆಕ್ಸ್ಟು ಅದೇ ಕಪ್ ಅಳತೆಯಲ್ಲಿ 1 ಕಪ್ ಪೂರ್ತಿ ನಾನು ಉದ್ದಿನಬೇಳೆನ ಹಾಕಿದ್ದೀನಿ. ಹಾಗೆ ಇಲ್ಲಿ ತೋರಿಸ್ತಿದ್ದೀನಿ ನೋಡಿ, ಇಷ್ಟು ಅಳತೆಯಲ್ಲಿ ನಾನು ಕಡಲೆಬೇಳೆನ ಹಾಕ್ತಾಯಿದ್ದೀನಿ. ನೋಡಿ ಇಲ್ಲಿ ಗೆರೆ ಕಾಣ್ತಿದೆಯಲ್ಲ, ಅಷ್ಟು ನಾನು ತೊಗೊಂಡು ಹಾಕಿರೋದು. ಒಂದು 3 ಸ್ಪೂನ್ ಆಗುತ್ತಿದ್ದು ಅಷ್ಟು ಕಡಲೆಬೇಳೆನ ಹಾಕಿದ್ದೀನಿ. ನೆಕ್ಸ್ಟು ಅರ್ಧ ಸ್ಪೂನು ಮೆಂತ್ಯಕಾಳನ್ನು ಹಾಕ್ತಾಯಿದ್ದೀನಿ. ನೆಕ್ಸ್ಟು ಅದೇ ಅಳತೆಯಲ್ಲಿ ನಾನು ಇಲ್ಲಿ ಗೆರೆ ಕಾಣ್ತಿದೆಯಲ್ಲ, ಅದೇ ಅಳತೆಯಲ್ಲಿ ನಾನು ತೊಗರಿಬೇಳೆನೂ ಕೂಡ ಹಾಕಿದ್ದೀನಿ. ಸೊ ಇದಕ್ಕೆ ಸೋಡಾ ಚುರುಮುರಿ ಏನೂ ಇಲ್ಲ, ಆರಾಮಾಗಿ ನಾವು ಇದೇ ಥರ ಮಾಡಬಹುದು. ಸೊ ಇವಾಗ ಇದನ್ನು ಫಸ್ಟು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಬಿಡೋಣ. ನೀರು ಹಾಕಿ ಚೆನ್ನಾಗಿ 4ರಿಂದ 5 ಸಲ ಈ ಅಕ್ಕಿನ ಚೆನ್ನಾಗಿ ತೊಳ್ಕೊಬೇಕು. ಸೊ ನೋಡಿ, ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ನೀರಲ್ಲಿ ಅಕ್ಕಿ ಕಾಣಬೇಕು, ನಾವು ಆ ಥರ ನಾವು ಅಕ್ಕಿನ ತೊಳಿಬೇಕು. ನೋಡಿ ಇವಾಗ ಅಕ್ಕಿ ಕಾಣ್ತಿದೆಯಲ್ಲ, ಆ ಥರ ಕ್ಲೀನಾಗಿ ನಾವು ತೊಳ್ಕೊಬೇಕು. ಅಕ್ಕಿ ಏನಿಲ್ಲ ಅಂದರೂ ಒಂದು 5ರಿಂದ 7 ತಾಸಾದರೂ ಅಕ್ಕಿ ನೆನಿಬೇಕು. ಇದನ್ನು ಒಂದು ಪ್ಲೇಟ್ ಮುಚ್ಚಿ ಸೈಡಿಗೆ ಇಡೋಣ. ಇವಾಗ ನಾನು 6 ತಾಸು ಆದಮೇಲೆ ಅಕ್ಕಿನ ನೆನೆದಿರೋ ತೋರಿಸ್ತೀನಿ ನಿಮಗೆ. ನೋಡಿ, ಅಕ್ಕಿ ಮತ್ತು ಕಡಲೆಬೇಳೆ, ತೊಗರಿಬೇಳೆ ಹಾಗೆ ಮೆಂತೆ ಎಲ್ಲ ಎಷ್ಟು ಚೆನ್ನಾಗಿ ನೆನೆದಿದೆ ಅಂತ. ಇವಾಗ ನಾನು ಅದನ್ನು ಮಿಕ್ಸಿ ಮಾಡ್ತೀನಿ. ಇವಾಗ ದೋಸೆ, ಇಡ್ಲಿ, ಪಡ್ಡು ಯಾವುದಾದ್ರೂ ತೊಗೊಳ್ಳಿ, ಇದು ಮಾಡೋ ಮುಂದೆ ಅಕ್ಕಿನ ಚೆನ್ನಾಗಿ ನೀರಲ್ಲಿ ಭಾಳ ಹೊತ್ತು ನೆನಿಬೇಕಿದು. ಅಂದರೆ ಅದು ಇಡ್ಲಿ ಆಯಿತು, ದೋಸೆ ಆಯಿತು, ಚೆನ್ನಾಗಿ ಹಿಟ್ಟು ಉಬ್ಬಿ ಬರುತ್ತೆ. ಇವಾಗ ನಾನು ಮಿಕ್ಸಿ ಮಾಡ್ತಾಯಿದ್ದೀನಿ. ಜಾಸ್ತಿ ಸಾಫ್ಟಾಗಿ ಹಾಕೋದೇನು ಬೇಡ. ಅಂದರೆ ನಾವು ದೋಸೆಗೆ, ಇಡ್ಲಿಗೆ ಹೇಗೆ ಸಾಫ್ಟಾಗಿ ಅಕ್ಕಿನ ರುಬ್ತೀವೋ ಆ ಥರ ಏನು ನಾವು ರುಬ್ಬೋದು ಬೇಡ. ಒಂಚೂರು ಗರಿ ಗರಿಯಾಗಿ, ಇಲ್ಲ ರವೆ ಥರ ಇದ್ದರೆ ಸಾಕು. ನಿಮಗೆ ಗೊತ್ತಾಗಬೇಕು ಅಂದರೆ ನಾವು ಚಿರೋಟಿ ರವೆ ಗೊತ್ತಿರುತ್ತಲ್ಲ, ಆ ಥರ ನಾವು ಹಿಟ್ಟನ್ನು ರುಬ್ಕೋಬೇಕು. ನೆಕ್ಸ್ಟು ನಾನು ಅದೇ ಥರ ಎಲ್ಲ ಅಕ್ಕಿನ ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ರವೆ ಥರ ಹಿಟ್ಟಿರಬೇಕು. ಅಂದರೆ ಪಡ್ಡು ಸ್ವಲ್ಪ ಮೇಲೆ ಕ್ರಿಸ್ಪಿಯಾಗಿ, ಒಳಗೆ ಸಾಫ್ಟಾಗಿ, ಪಡ್ಡು ರುಚಿಯಾಗಿ ಬರುತ್ತೆ. ಇವಾಗ ನೆನೆಸಿರುವಂಥ ಎಲ್ಲ ಅಕ್ಕಿನ ನಾನು ಮಿಕ್ಸಿ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು 1-2 ನಿಮಿಷ ಕೈಲೇ ಅಥವಾ ಸ್ಪೂನ್ಲೇ ನಾವು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ. ಸೊ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಿ, ನೀವು ಬೇಕಿದ್ದರೆ ಪ್ಲೇಟ್ ಮೇಲೆ ವೇಟ್ ಇರೋದಾದರೂ ಏನಾದರೂ ಇಡ್ಬೋದು. ಚಳಿಗಾಲದಲ್ಲಿ ಹಿಟ್ಟು ಉಬ್ಬಿ ಬರಲ್ಲ, ಅದಕ್ಕೆ ಈ ಥರ ಮಾಡ್ಬೋದು. ಸೊ ನೋಡಿ, ನೆಕ್ಸ್ಟ್ ಮಾರ್ನಿಂಗ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ. ನಾನಿಲ್ಲಿ ಅವಲಕ್ಕಿ, ಸೋಡಾ, ಚುರುಮುರಿ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ನೀವು ನೋಡಿದ್ದೀರಿ ನಾ ಏನು ಯೂಸ್ ಮಾಡಿದ್ದೀನಿ ಅಂತ. ಸೊ ಅದರಲ್ಲೇ ಮಾಡಿರೋದು. ನೋಡಿ ಎಷ್ಟು ಪರ್ಫೆಕ್ಟಾಗಿ ಹಿಟ್ಟು ಉಬ್ಬಿ ಬಂದಿದೆ ಅಂತ. ಸೊ ಈ ಥರ ಬರಬೇಕು. ಸೊ ಇದನ್ನು ಇವಾಗ ಚೆನ್ನಾಗಿ ಮತ್ತೆ ನಾನು ಸ್ಪೂನ್ದಿಂದ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕೈಯಿಂದನೂ ಮಿಕ್ಸ್ ಮಾಡ್ಬೋದು. ಸೊ ನಾನಿಲ್ಲಿ ಒಂಚೂರು ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂಚೂರು ಹಾಗೇ ಇದೆ. ಯಾಕಂದರೆ ಹಿಟ್ಟಿಗೆ ನಾವು ಉಪ್ಪು ಹಾಕ್ತೀವಲ್ಲ, ಹುಳಿ ಬರುತ್ತೆ. ಅದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ನಾನು ಇಲ್ಲಿ 1 ಸ್ಪೂನ್ ಉಪ್ಪು ಹಾಗೆ ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಕಿ, ಒಂಚೂರು ನೀರು ಹಾಕಿ, ಯಾಕಂದರೆ ಹಿಟ್ಟು ಗಟ್ಟಿಯಾಗಿತ್ತು ಅದು. ಒಂಚೂರು ನೀರು ಹಾಕಿ ಮತ್ತು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಿಟ್ಟನ್ನು ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು. ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಕಲಿಸ್ತೇವೋ ಅಷ್ಟು ಚೆನ್ನಾಗಿ ಪಡ್ಡು ಬರುತ್ತೆ. ನೋಡಿ, ಇಲ್ಲಿ ನಾನು ಚಾಪರಿಗೆ ಈರುಳ್ಳಿ, ಕೊತ್ತಂಬರಿ ಹಾಗೆ 1 ಹಸಿಮೆಣಸಿನ್ಕಾಯಿನ ಹಾಕಿದ್ದೆ. ನಿಮಗೆ ಬೇಡ ಅಂದರೆ ನೀವು ಹಸಿಮೆಣಸಿನ್ಕಾಯಿ ಬಿಟ್ಟು ತುರಿದಿರುವಂಥ ಕ್ಯಾರೆಟ್ ಕೂಡ ಹಾಕಬಹುದು. ಈ ಪಡ್ಡಿಗೆ ಕಾಂಬಿನೇಷನ್ ಆಗಿ ಚಟ್ನಿ ಇರಬೇಕು. ಸೊ ಚಟ್ನಿಗೆ ನಮ್ಮ ಮನೇಲಿ ಕಾಯಿ ಇರಲಿಲ್ಲ ಅಂದರೆ ನಾವು ಈ ಥರ ಶೇಂಗಾ ಚಟ್ನಿನ ಮಾಡ್ಕೋಬಹುದು. ಹಾಗಿದ್ರೆ ಬನ್ನಿ, ಶೇಂಗಾ ಚಟ್ನಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ಫಸ್ಟು ಗ್ಯಾಸ್ ಆನ್ ಮಾಡ್ಕೋಬೇಕು. ನಂತರ ಬಾಳಿಗೆ ಕಾದ ನಂತರ ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಶೇಂಗಾನ ಹಾಕಿದ್ದೀನಿ. ಚೆನ್ನಾಗಿ ಹುರಿಬೇಕು. ಒಂಚೂರು ಹುರಿದ ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನೂ ಕೂಡ ಹಾಕ್ತಾಯಿದ್ದೀನಿ. ಹಾಗೆ 2 ಹಸಿಮೆಣಸಿನ್ಕಾಯಿನೂ ಹಾಕಿದ್ದೀನಿ. ಮತ್ತು ಒಂಚೂರು ಕರಿಬೇವು ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರಿಬೇಕು. ಹುರಿದ ನಂತರ ಗ್ಯಾಸ್ ಆಫ್ ಮಾಡಿ ಒಂದು 5 ಮಿನಿಟ್ಸ್ ಇದು ತಣ್ಣಗಾಗಬೇಕು. ತಣ್ಣಗಾದ ನಂತರ ಇದನ್ನು ಇವಾಗ ಮಿಕ್ಸಿ ಮಾಡಬೇಕು. ಸ್ಪೂನಷ್ಟು ಜೀರಿಗೆ ಹಾಗೆ ಅರ್ಧ ಸ್ಪೂನ್ ಉಪ್ಪು, ಒಂಚೂರು ಡ್ರೈ ಕೊಬ್ಬರಿ ಇದ್ದರೆ, ಒಣ ಕೊಬ್ಬರಿ ಇದ್ದರೆ ನೀವು 1-2 ಸ್ಪೂನ್ ಹಾಕಬಹುದು. ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ನಡೆಯುತ್ತೆ. ಹಾಗೆ 1-2 ಸ್ಪೂನು ಪುಟಾಣಿನ ಹಾಕಿ
ಮಿಕ್ಸಿ ಮಾಡಿ ರೆಡಿ ಮಾಡಿದೆ. ಫಸ್ಟೇ ಒಗ್ಗರಣೆನ ಮಾಡಿ ರೆಡಿ ಇಟ್ಟಿದ್ದೆ. ಸೊ ಅದಕ್ಕೆ ಇವಾಗ ಮಿಕ್ಸಿ ಮಾಡಿರೋಂಥ ಚಟ್ನಿನ ಇದಕ್ಕೆ ಹಾಕ್ತಾಯಿದ್ದೀನಿ. ನಮಗೆ ಗಟ್ಟಿ ಅನಿಸಿದರೆ ನೀವು ಒಂಚೂರು ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ. ನೆಕ್ಸ್ಟು ನಾನು ಮೊದಲೇ ಗ್ಯಾಸ್ ಆನ್ ಮಾಡಿ ಹಂಚನ್ನು ಕಾಯಕ್ಕಿಟ್ಟಿದ್ದೆ. ಸೊ ಹಂಚು ಕಾದ ನಂತರ ಒಂಚೂರು ಎಣ್ಣೆನ ಹಾಕಬೇಕು. ನಿಮಗೆ ಎಣ್ಣೆ ಬೇಡ ಅಂದರೆ ಒಂಚೂರು ತುಪ್ಪನೂ ಕೂಡ ಹಾಕಬಹುದು. ಸೊ ಇವಾಗ ನಾನು ಪಡ್ಡನ್ನು ಹಾಕ್ತಾಯಿದ್ದೀನಿ. ಒಂಚೂರು ಸ್ವಲ್ಪ ಹಿಟ್ಟನ್ನು ಕಡಿಮೆನೇ ಹಾಕಿ, ಯಾಕಂದರೆ ಆಮೇಲೆ ಹಿಟ್ಟು ಉಬ್ಬಿ ಬರುತ್ತೆ. ಸೊ ಆವಾಗ ನಮಗೆ ಹಿಂಗೆ ಹೊಳಿಸಿ ಹಾಕೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಇದ್ರ ಮೇಲೆ ಒಂದು ಪ್ಲೇಟ್ ಮುಚ್ಚಬೇಕಾದರೂ ಇಡ್ಬೋದು ನೀವು. ನಾನು ಪ್ಲೇಟ್ ಅದು ಮುಚ್ಚಿಲ್ಲ, ಹಾಗೆ ಇಟ್ಟಿದ್ದೀನಿ. ಸೊ ನೋಡಿ, ಮೇಲೆ ಹಿಟ್ಟು ಉಬ್ಬಿ ಬಂದಿದೆ. ಇವಾಗ ನಾನು ಇದನ್ನು ಹೊಳಿಸ್ತಾ ಇದ್ದೀನಿ. ಈ ಥರ ಕಲರ್ ಬರಬೇಕು, ಈ ಥರ ಕೆಂಪಾಗೆ ಆಗಿರಬೇಕು ಪಡ್ಡು. ಸೊ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಸೊ ಎರಡು ಕಡೆ ನಾವು ಈ ಥರ ಚೆನ್ನಾಗಿ ಪಡ್ಡನ್ನು ಬೇಯಿಸ್ಕೋಬೇಕು. ಗ್ಯಾಸನ್ನು ಮೀಡಿಯಮಲ್ಲೇ ಇಟ್ಕೊಂಡು ನಾವು ಈ ಥರ ಪಡ್ಡನ್ನು ಬೇಯಿಸ್ಕೋಬೇಕು. ಜಾಸ್ತಿ ಜೋರಿಟ್ಟರೆ ಪಡ್ಡು ಹೊತ್ತು ಹೋಗುತ್ತೆ, ಮೀಡಿಯಮ್ ಇಟ್ಟರೆ ಈ ಥರ ಕ್ರಿಸ್ಪಿಯಾಗಿ ಪಡ್ಡು ಬರುತ್ತೆ. ಸೊ ನೋಡಿ, ನಾನು ಇವಾಗ ಎರಡು ಕಡೆ ಈ ಥರ ಪಡ್ಡನ್ನು ಬೇಯಿಸ್ಕೊಂಡಿದ್ದೆ. ಸೊ ಇವಾಗ ತೆಗಿಬೇಕು. ಆಲ್ರೆಡಿ ಆಗಿದೆ. ಇವಾಗ 1 by 1 ನಾನು ಇವಾಗ ಪಡ್ಡನ್ನು ತೆಗಿತಾ ಇದ್ದೀನಿ. ಈ ಥರ ಕೆಂಪಗೆ, ಎರಡು ಕಡೆ ಕೆಂಪಗೆ ಈ ಥರ ಆಗಬೇಕು. ಸೊ ಅಂದರೆ ಒಳಗಡೆ ಹಿಟ್ಟಿಟ್ಟಿರಲ್ಲ, ಹಾಗೆ ಚೆನ್ನಾಗಿ ಬೆಂದಿರುತ್ತೆ. ಸೊ ನೆಕ್ಸ್ಟ್ ಅದೇ ಪ್ರೊಸೀಜರನ್ನು ನೆಕ್ಸ್ಟ್ ಬ್ಯಾಚು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಅದೇ ಥರ ಹಂಚಿಗೆ ಎಣ್ಣೆ ಹಾಕಿ, ಹಿಟ್ಟನ್ನು ಹಾಕಿ ಈ ಥರ ಪಡ್ಡನ್ನು ಎರಡು ಕಡೆ ನೀಟಾಗಿ ನಾನು ಬೇಯಿಸ್ತಾ ಇದ್ದೀನಿ. ಇಲ್ಲಿ ನಾನು ನೆನಪಿಟ್ಕೊಳ್ಳಿ, ಯಾವುದೇ ಸೋಡಾ ಆಯಿತು, ಅವಲಕ್ಕಿ ಆಯಿತು, ಚುರುಮುರಿ ಆಯಿತು, ಏನೂ ಯೂಸ್ ಮಾಡಿಲ್ಲ. ಹಾಗೇ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಪಡ್ಡು ಬಂದಿದೆ ಅಂತ ರಿಸಲ್ಟ್ ನಿಮ್ಮ ಮುಂದೆನೇ ಇದೆ ನೋಡಿ. ನಾನು ಎಲ್ಲ ಪಡ್ಡನ್ನು ಇವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ಮನೇಲಿ ಮಾಡಿರ್ತೀರ ಅವಲಕ್ಕಿ, ಚುರುಮುರಿ, ಸೋಡಾ ಅದು ಹಾಕಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ಸಖತ್ತಾಗಿ, ತುಂಬ ಸಿಂಪಲ್ಲಾಗಿ ಮನೇಲಿರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ನಾನು ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಇದೊಂಥರ ಒಮ್ಮೆ ಟ್ರೈ ಮಾಡಿ. ಮತ್ತು ಹಾಗೆ ಶೇಂಗಾ ಚಟ್ನಿ ಕೂಡ ಟ್ರೈ ಮಾಡಿ. ಶೇಂಗಾ ಚಟ್ನಿ ಮತ್ತು ಪಡ್ಡು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಈ ಥರ ಶೇಂಗಾ ಚಟ್ನಿ ಮಾಡಿದರೆ ಕೊಬ್ಬರಿ ಚಟ್ನಿ ಮಾಡೋದೇ ಇಲ್ಲ, ಇದನ್ನೇ ಮಾಡ್ತೀರಾ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಸೊ ನಿಮಗೆ ನಾನು ಮಾಡಿರೋಂಥ ಈ ಒಂದು ಪಡ್ಡನ್ನು ನಿಮಗೆ ತೋರಿಸ್ತೀನಿ ನೋಡಿ. ಮೇಲೆ ಎಷ್ಟು ಕ್ರಿಸ್ಪಿಯಾಗಿ, ಒಳಗೆ ಎಷ್ಟು ಸಾಫ್ಟಾಗಿ ಈ ಪಡ್ಡು ಬಂದಿದೆ ಅಂತ. ನಾರ್ಮಲ್ಲಾಗಿ ಎಲ್ಲ ರೀತಿ ಟ್ರೈ ಮಾಡ್ತೀರಾ, ಇದೊಂದು ರೀತಿ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸು, ಫ್ಯಾಮ್ಲಿಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗೋಣ. ಧನ್ಯವಾದಗಳು.